ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ 11ಕ್ಕೆ ಏನು ಎಕ್ಸಾಮ್ ನಡೀತಾ ಇದೆ ಅದಕ್ಕೆ ಅಡ್ಮಿಟ್ ಕಾರ್ಡ್ ಹೈಕೋರ್ಟ್ ವೆಬ್ಸೈಟಲ್ಲಿ ರಿಲೀಸ್ ಆಗಿದೆ. ಈ ಸಲ ಏನು ಮಾಡಿದ್ದಾರೆ ಅಂತಂದರೆ ಹಲವಾರು ರೂಲ್ಸ್ಗಳು ಮತ್ತು ಇನ್ಸ್ಟ್ರಕ್ಷನ್ಗಳನ್ನು ನೀಡಿದ್ದಾರೆ. ಅದು ಡ್ರೆಸ್ ಕೋಡ್ ಸಹಿತವಾಗಿ ಮತ್ತು ನೀವು ಯಾವ್ಯಾವ ಐಟಮ್ಸ್ಗಳನ್ನು ತೊಗೊಂಡು ಹೋಗಬೇಕು, ತೊಗೊಂಡು ಹೋಗಬಾರ್ದು ಹೇಳುವಂಥ ವಿಚಾರದ ಬಗ್ಗೆ. ಸೊ ಅದ್ರ ಬಗ್ಗೆ ಬಹಳ ಗಮನವಿಟ್ಟು ನೀವು ಸಂಪೂರ್ಣವಾಗಿ ಅದನ್ನು ಓದ್ಕೊಂಡು ಆಮೇಲೆ ಎಕ್ಸಾಮ್ ಅಟೆಂಡ್ ಮಾಡಬೇಕು ಹೇಳುವಂಥದ್ದನ್ನು ನಾವೆಲ್ಲ ಕೇಳ್ಕೊಳ್ತಾ ಇದ್ದೇವೆ. ಯಾಕೆಂತಂದರೆ ಈ ಥರ ಸಣ್ಣ ಸಣ್ಣ ವಿಚಾರಗಳು ಎಕ್ಸಾಮ್ ಬರಿದವರಾಗೆ ಮಾಡಿಬಿಡುತ್ತೆ, ನಾವು ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸಿದ್ರು ಸಹ. ಸೊ ಆ ವಿಚಾರಗಳು ಯಾವುದು, ನಾವು ಹೇಗೆ ಡ್ರೆಸ್ ಕೋಡು ಅಥವಾ ಯಾವ್ಯಾವ ಆರ್ಟಿಕಲ್ಸ್ಗಳನ್ನು ತೊಗೊಂಡು ಹೋಗಬೇಕು, ತೊಗೊಂಡು ಹೋಗಬಾರ್ದು ಹೇಳುವಂಥದ್ದು, ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇದು ನಿಮ್ಗೆ ಕಾಣ್ತಾ ಇರ್ಬೋದು, ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟ್ ಇದು. ಸೊ ಇದರಲ್ಲಿ ನಾವು ಇಲ್ಲಿ 158 ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ಅವಾಗ ಇಲ್ಲಿ ನಿನ್ನೆ 3ನೇ ತಾರೀಕಿಗೆ ಸಂಬಂಧಪಟ್ಟ ಹಾಗೆ ಟು ಡೌನ್ಲೋಡ್ ಅಡ್ಮಿಷನ್ ಕಾರ್ಡ್ ಅಂತ ಹೇಳುವಂಥ ಇದನ್ನು ಕಾಣ್ತೇವೆ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಯು ವಿಲ್ ಫೈಂಡ್ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲೈ ಮಾಡಿದ್ರಲ್ಲ, ಅವಾಗ ಅಪ್ಲಿಕೇಶನ್ ನಂಬರ್ ಏನಿತ್ತು ಅದು ಪ್ಲಸ್ ನಿಮ್ಮ ಡೇಟ್ ಆಫ್ ಬರ್ತ್ ಸಹಿತವಾಗಿ ಜನ್ರೇಟ್ ಅಂತ ಹೇಳಿ ಹಾಕ್ಕೊಡ್ಬೋದು. ಸೊ ಒಂದು ಈ ರೀತಿಯ ಹಾಲ್ ಟಿಕೆಟ್ ನಿಮಗೆ ಕಾಣಿಸಿಗತ್ತೆ. ಅದನ್ನು ನೀವು ಪ್ರಿಂಟ್ ಮಾಡ್ಕೊಳ್ಬೋದು. ಒಂದು QR ಕೋಡ್ ಇರುವಂಥದ್ದು, ನಿಮ್ಮ ರಿಜಿಸ್ಟರ್ ನಂಬರ್ ಏನು, ನಿಮ್ಮ ಹೆಸರು ಹಾಗೂ ಎಕ್ಸಾಮ್ ಡೇಟ್ 11ಕ್ಕೆ ಹಾಗೂ ಎಕ್ಸಾಮಿನೇಷನ್ ಸೆಂಟ್ರ್ ಕೋಡ್ ಕೂಡ ನೀವು ಕಾಣ್ತೀರಿ. ಸೊ 3:30ಯಿಂದ 5 ಗಂಟೆ ತನಕ ಇರುವಂಥದ್ದು ಎಕ್ಸಾಮ್. ಬಟ್ 3:30ಗೆ ನೀವು ಎಕ್ಸಾಕ್ಟಾಗಿ ಅಲ್ಲಿರಬೇಕಾ? ಇಲ್ಲ, ಇನ್ನೂ ಟೈಮ್ ಲಿಮಿಟ್ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಟೈಮಿಗೆ ನೀವು ಅಲ್ಲಿ ತಲುಪಬೇಕು ಹೇಳುವಂಥದ್ದೆಲ್ಲ. ಸೊ ಅದನ್ನು ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ರೂಲ್ಸ್, ಹಾಲ್ ಟಿಕೆಟ್ ಒಟ್ಟಿಗೆ ಬರೀ ಹಾಲ್ ಟಿಕೆಟ್ ಒಂದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಡಿ. ಅದರಲ್ಲಿ ರೂಲ್ಸ್ಗಳು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಟು ದ ಕ್ಯಾಂಡಿಡೇಟ್ಸ್ ಅಂತ ಹೇಳುವಂಥ ವಿಚಾರವನ್ನು ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ಓದ್ಕೊಳ್ಳಿ, ಯಾಕೆಂದರೆ ಅದೇ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಸೊ ಲೆಟ್ಸ್ ಸಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಫೇಶಿಯಲ್ ಡಿಟೆಕ್ಷನ್ ಅಂತ ಹೇಳುವಂಥ ಆ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು 2 ಗಂಟೆ ಒಳಗೆ ತಲುಪಬೇಕು. ಎಕ್ಸಾಮ್ 3:30ಗೆ ಪ್ರಾರಂಭ ಆಗೋದಾದರೂ 1:30 ಗಂಟೆ, 3:30ರಿಂದ 5 ಗಂಟೆ ಆಗಿದ್ರು ಸಹ ಎಕ್ಸಾಮ್ ಟೈಮಿಗೆ ನೀವು ಅಂದರೆ 1:30 ಗಂಟೆ ಮೊದಲೇ ಅಂದರೆ 2 ಗಂಟೆಗೆ ನೀವು ಹಾಜರಿರಬೇಕು, ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು. ಫಾರ್ ವಾಟ್ ಪರ್ಪಸ್? ಫಾರ್ ಫೇಶಿಯಲ್ ಡಿಟೆಕ್ಷನ್, ಮುಖ ಗುರುತಿಸುವಿಕೆಗೋಸ್ಕರ ಹಾಜರಿರಬೇಕು. ಸೊ ಅದು ಒಂದು. ಹಾಗೂ ನಿಮಗೆ OMR ಶೀಟ್ ಕೊಡ್ತಾರೆ, ಅದರಲ್ಲಿ ABCD ಅಂತ ಇರುತ್ತೆ, ಅದನ್ನು ನೀವು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಸೊ OMR ಶೀಟಲ್ಲಿ ಯಾವ ಜಾಗದಲ್ಲಿ ತುಂಬ ಜನ ಮಿಸ್ ಮಾಡುವಂಥದ್ದು ಅದೇ, ತಮ್ಮ ಹೆಸರು ಬರೆದು ಬಿಟ್ಬಿಡ್ತಾರೆ ಅಥವಾ ತಮ್ಮ ರಿಜಿಸ್ಟರ್ ನಂಬರೇ ಬರೆಯೋದಿಲ್ಲ OMR ಶೀಟಲ್ಲಿ. ಅಥವಾ ನಿಮಗೆ ಕ್ವಶನ್ ಪೇಪರ್ ಏನಿರುತ್ತಲ್ಲ ಅದು ಬೇರೆ ಬೇರೆ ವರ್ಷನಲ್ಲಿ ಕೊಟ್ಟಿರ್ತಾರೆ, ABCD ಅಥವಾ ಸೆಟ್ A, ಸೆಟ್ B, ಸೆಟ್ C, ಸೆಟ್ D ಅಂತ ಹೇಳಿ ಬೇರೆ ಬೇರೆ ವರ್ಷನಲ್ಲಿ ಕೊಟ್ಟಿರ್ತಾರೆ. ಅದು ಯಾವ ವರ್ಷನ್ ಅಂತ ಹೇಳಿ ಬರಿಬೇಕು. ಯಾಕೆಂದರೆ ಸೆಟ್ ಎಯಲ್ಲಿ ಕ್ವಶನ್ ನಂಬರ್ 1ಗೆ D ಆನ್ಸರ್ ಆಗಿರ್ಬೋದು, ಅದೇ ಸೆಟ್ Dಯಲ್ಲಿ A ಆನ್ಸರ್ ಆಗಿರುತ್ತೆ. ಸೊ ನೀವು ತಪ್ಪು ಬರೆದ್ರೆ ನಿಮ್ಮ ಆನ್ಸರ್ಸ್ಗಳು ಕೂಡ ರಾಂಗ್ ಆಗಿ ರೆಕಗ್ನೈಸ್ ಆಗ್ತವೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ತಪ್ಪದೆ ನೆನಪು ಮಾಡಿಕೊಂಡು ನೀವು ವಾಟ್ ಯು ಹ್ಯಾವ್ ಟು ರೈಟ್, ಆ ಪತ್ರಿಕೆಯ ವರ್ಷನ್ ಕೋಡ್, ಕ್ವಶನ್ ಪೇಪರ್ನ ವರ್ಷನ್ ಕೋಡನ್ನು ಬರಿಬೇಕು. ಪ್ಲಸ್ ಸಹಿ ಕೂಡ ಮಾಡಬೇಕು, ಆ ಫಿಕ್ಸ್ ಯ ಸಿಗ್ನೇಚರ್, ಯುವರ್ ನೇಮ್, ರಿಜಿಸ್ಟರ್ ನಂಬರ್, ಕ್ವಶನ್ ಪೇಪರ್ ವರ್ಷನ್ ಕೋಡು ಆಯಾ ಜಾಗ ನಿಗದಿ ಮಾಡಿರ್ತಾರೆ, ಅದರಲ್ಲಿ ಸಂಪೂರ್ಣವಾಗಿ ಬರಿಬೇಕಾಗತ್ತೆ. ಪ್ಲಸ್ ಅದನ್ನು ನೀವು ಶೇಡ್ ಮಾಡಬೇಕು, ಒಂದು ಪ್ರಾಪರ್ ರೀತಿಯಲ್ಲಿ ಶೇಡ್ ಮಾಡಬೇಕಾಗತ್ತೆ. ಒಂದು ಡಮ್ಮಿ ಇದನ್ನು ನಾನು ಲೆಟ್ ಮಿ ಶೋ ಯು. ಓಕೆ, ಇದು ನಿಮ್ಮ ಎಕ್ಸಾಮ್ ಇದಲ್ಲ, ಜಸ್ಟ್ ಡಮ್ಮಿ OMR ಶೀಟು. ನಾವು CETಯಲ್ಲಿ ಬರೀತಿದ್ವಿ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಂದು OMR ಶೀಟ್ ಅಂತ ಕೊಡ್ತಾರಲ್ಲ, ಅದರದ್ದೊಂದು ಡಮ್ಮಿ. ಓಕೆ, ಸ್ವಲ್ಪ ಇದೇ ರೀತಿ ಹೋಲಿಕೆ ಇರುತ್ತೆ, ಬಟ್ ಆ ಕಾಲಮ್ಸ್ಗಳು, ರೋಸ್ಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು. ಬೇಸಿಕಲಿ ಈಗ ಇಲ್ಲಿ ಇಫ್ ಐ ಹ್ಯಾವ್ ಟು ಶೋ, ಇದು ರೋಲ್ ನಂಬರ್ನು ಕೂಡ ಆ ನಂಬರ್ ಇದರಲ್ಲೇ ನಿಗದಿ ಮಾಡಬೇಕು, ಅಥವಾ ರಿಜಿಸ್ಟರ್ ನಂಬರ್ ಅಂತ ಏನು ಹೇಳ್ತೀರಿ, ಜಸ್ಟ್ ನಂಬರ್ ಬರೆದ್ರು ಆ ಮಾರ್ಕ್ ಮಾಡೋಂಥದ್ದು ಏನಿರತ್ತಲ್ಲ ಅದು ಸರಿಯಾಗಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ರಾಂಗ್, ಈಗ ಒಂದು ಸರ್ಕಲ್ ಇದ್ದರೆ ಅದನ್ನು ಹೀಗೆ ಅರ್ಧ ಮಾರ್ಕ್ ಮಾಡೋದಲ್ಲ, ಅಥವಾ ಹೀಗೆ ಅರ್ಧ ಮಾಡೋದಲ್ಲ, ಅಥವಾ ಹೀಗೆ ಟಿಕ್ ಮಾರ್ಕ್ ಮಾಡೋದಲ್ಲ. ಕರೆಕ್ಟಾಗಿ ಒಂದು ಸರ್ಕಲ್ ಇದ್ದರೆ ಅದು ಸಂಪೂರ್ಣವಾಗಿ ಶೇಡ್ ಮಾಡಬೇಕು, ಸಂಪೂರ್ಣವಾಗಿ ಯು ಹ್ಯಾವ್ ಟು ಶೇಡ್ ಇಟ್. ಅದು ಮತ್ತು ತುಂಬ ಹೊರಗೂ ಕೂಡ ಸ್ಪ್ರೆಡ್ ಆಗಬಾರ್ದು, ಆ ಸರ್ಕಲಲ್ಲಿ ಶೇಡ್ ಮಾಡಬೇಕು. ಈ ರೀತಿ ಸಂಪೂರ್ಣವಾಗಿ ಶೇಡ್ ಮಾಡಿದರೆ ಮಾತ್ರ ಅದು ಒಂದು ಆನ್ಸರ್ ಅಂತ ಹೇಳಿ ನಿಗದಿ ಆಗತ್ತೆ. ಓಕೆ, ಸೊ ಈ ರೀತಿ ಇರಬೇಕಾಗತ್ತೆ. ಸೊ ಹೀಗೆ ಹೊರಗೂ ಕೂಡ ಹೋಗಬಾರ್ದು, ಕರೆಕ್ಟಾಗಿ ಆ ರೌಂಡಲ್ಲೇ, ಸರ್ಕಲಲ್ಲೇ. ಸೊ ಅದಕ್ಕೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಯು ಹ್ಯಾವ್ ಟು ಡೂ. ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ಇದೆ. OMR ಶೀಟನ್ನು ನೀವು ಯಾವ ರೀತಿ ಫಿಲ್ ಮಾಡ್ತೀರಿ, ಸರ್ಕಲ್ನ ಫಿಲ್ ಮಾಡ್ತೀರಿ ಅಂತ ಹೇಳಿ ಕರೆಕ್ಟ್ ಆನ್ಸರ್ ಯಾವುದಿರುತ್ತೆ ಅಲ್ಲಿ ಫಿಲ್ ಮಾಡಬೇಕು ಒಂದು.
ಪ್ಲಸ್ ಎಲ್ಲಿ ಸಿಗ್ನೇಚರ್ ಹೇಳಿರ್ತಾರೆ ಅದನ್ನು ಸಿಗ್ನೇಚರನ್ನು ಮಾಡಬೇಕು. ಸಿಗ್ನೇಚರ್ ಮಾಡಿದ್ರೆ ಅದು ವ್ಯಾಲಿಡೇ ಇರೋದಿಲ್ಲ ಅಲ್ವಾ. ಸೊ ಸಿಗ್ನೇಚರ್, ಹಾಗೆ ವರ್ಷನ್ ಕೋಡ್ ಇರುತ್ತೆ, ಎನ ಬಿ ಸಿ ಡಿ ಅಂತ ಹೇಳಿ, ಅದನ್ನು ಕೂಡ ಜಾಗರೂಕತೆಯಿಂದ ಮಾಡಬೇಕು. ಸೊ ಇದೊಂದು ಡಮ್ಮಿ. ಈ ರೀತಿಯೇ ನಿಮಗೆ OMR ಶೀಟ್ ಬರುತ್ತೆ. ಸೊ ಅದು ಕೂಡ ಪ್ರಾಕ್ಟೀಸ್ ಅಂದರೆ ನೀವು ಟಿಕ್ ಮಾರ್ಕ್ ಮಾಡುವಂಥದ್ದಲ್ಲ, ಆ ಸರ್ಕಲನ್ನು ನೀವು ಮಾರ್ಕ್ ಮಾಡುವಂಥ ವಿಚಾರ ಆಗಿರುವಂಥದ್ದು. ಹಾಗೆ ಯಾವ ಕಲರ್ ಪೆನ್ನಲ್ಲಿ ನೀವು ಮಾರ್ಕ್ ಮಾಡಬೇಕಂತ ಹೇಳುವಂಥದ್ದು. ಯೂಶಲಿ ಕೆಲಸ ಬರೀ ಕಪ್ಪು ಅಂತ ಕೊಟ್ಟಿರ್ತಾರೆ, ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ನಲ್ಲಿ ನೀವು ಆನ್ಸರ್ ಮಾರ್ಕ್ ಮಾಡಬೇಕಂತ. ಈ ಸಲ ಕಪ್ಪು ಅಥವಾ ನೀಲಿ ಶಾಯಿ, ಬ್ಲ್ಯಾಕ್ ಆರ್ ಬ್ಲೂ ಪಾಯಿಂಟ್ ಪೆನ್ ಅಂತ ಹೇಳಿದ್ದಾರೆ. ಇಂಕ್ ಪೆನ್ನೆಲ್ಲ ತೊಗೊಂಡು ಹೋಗಬೇಡಿ ಅಥವಾ ಜೆಲ್ ಪೆನ್ನೆಲ್ಲ ತೊಗೊಂಡು ಹೋಗಬೇಡಿ. ಯಾವುದನ್ನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಷ್ಟಕ್ಕೆ ಸೀಮಿತಗೊಳಿಸಿ. ಏನಾಗುತ್ತೆ, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಅಥವಾ ನೆಗ್ಲೆಕ್ಟ್ ಮಾಡಿ ನಾವು ಒಟ್ಟೊಟ್ಟು ತೊಗೊಂಡು ಹೋಗುವಂಥ ಎಕ್ಸಾಮ್ಸ್ಗಳು ಖಂಡಿತ ಅಲ್ಲ. ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತೊಗೊಳ್ತಾರೆ. ಸೊ ಅದಕ್ಕೋಸ್ಕರ ಬಾಲ್ ಪಾಯಿಂಟ್ ಪೆನ್ ಒಂದು 10 ರೂಪಾಯಿ 15 ರೂಪಾಯಿದು ಬಾಲ್ ಪಾಯಿಂಟ್ ಪೆನ್ನನ್ನು ಒಂದು 2 ಜೊತೆ ಇಟ್ಕೊಳ್ಳಿ, ಕಪ್ಪು ಅಥವಾ ನೀಲಿ. ಸೊ ಅರ್ಧ ಪೇಪರು ಕಪ್ಪು ಅರ್ಧ ಪೇಪರ್ ನೀಲಿ ಹಾಗೂ ಕೂಡ ಮಾಡಬೇಡಿ. ಕಪ್ಪಾದರೆ ಕಪ್ಪು, ನೀಲಿ ಆದರೆ ನೀಲಿ, ಒಂದೇ ಇದರಲ್ಲಿ ಮಾರ್ಕ್ ಮಾಡಿ. ಅದಷ್ಟು ಒಂದೇ ಪೆನ್ನಲ್ಲಿ ಮಾರ್ಕ್ ಮಾಡಬೇಕು ಹೇಳ್ತಾರೆ. ಬೇರೆ ಬೇರೆ ಪೆನ್ ಕೂಡ ಚೇಂಜ್ ಮಾಡಲಿಕ್ಕಿಲ್ಲ. ಚೇಂಜ್ ಮಾಡೋದಾದರೂ ನೀವು ಒಂದು ವೇಳೆ ಇಂಕೆಲ್ಲ ಖಾಲಿ ಆಗೋಯ್ತು ಅಂತಂದರೆ ಅಲ್ಲಿ ಇನ್ವಿಜಿಲೇಟರ್ ಕೇಳಿ ಆಮೇಲೆ ವಾಟ್ ಯು ಹ್ಯಾವ್ ಟು ಡಿಸೈಡ್. ಹಾಗೆ ನಿಮ್ಮಷ್ಟಕ್ಕೆ ನೀವು ಹಾಗೆ ಪೆನ್ ಕೂಡ ಆ್ಯಕ್ಚುಲಿ ಚೇಂಜ್ ಮಾಡಲಿಕ್ಕಿಲ್ಲ, ಇಲ್ಲಿ ಹಾಗಂತ ಕೊಟ್ಟಿಲ್ಲ. ಬಟ್ ನಾರ್ಮಲಿ ಅದನ್ನು ಕೂಡ ಪ್ರೊಸೀಜರ್ಸ್ಗಳನ್ನು ಹೇಳ್ತಾರೆ, ಆ ರೀತಿ ಮಾಡಬಾರ್ದು ಅಂತೇಳಿ. ಪೆನ್ನನ್ನು ಚೇಂಜ್ ಮಾಡಬೇಕಾದ್ರೂ ನಾವು ಹಲವಾರು ಸಲ ಯೋಚನೆ ಮಾಡಬೇಕು. ಸೊ ಅದಕ್ಕೋಸ್ಕರ ಬೇರೆ ಬೇರೆ ಇಂಕ್ ಪೆನ್ ಅಂತೂ ಬಿಡಿ, ಜೆಲ್ ಪೆನ್ ಅಥವಾ ಹೊಸ ಹೊಸ ಫ್ಯಾನ್ಸಿ ಪೆನ್ಸ್ಗಳು ಆ ರೀತಿ ಯಾವುದು ತೊಗೊಂಡು ಹೋಗಬೇಡಿ. ಸ್ಟ್ಯಾಂಡರ್ಡ್ ಬ್ಲ್ಯಾಕ್ ಅಥವಾ ಬ್ಲೂ ಪಾಯಿಂಟ್ ಪೆನ್ನಿಂದ ನೀವು ಮಾರ್ಕ್ ಮಾಡಬೇಕು ಆನ್ಸರ್ಸ್ಗಳನ್ನು. ಹಾಗೆ ಇನ್ನು ಬೇರೆ ಏನು, ಒಂದು ID ಕಾರ್ಡನ್ನು ತೊಗೊಳ್ಬೇಕು. ಯಾವುದು ID ಕಾರ್ಡು? ಗೌರ್ಮೆಂಟಿಂದ ಇಶ್ಯೂ ಆಗಿರುವಂಥ ಫೋಟೋ ಐಡೆಂಟಿಟಿ ಕಾರ್ಡನ್ನು, ವ್ಯಾಲಿಡ್ ಇರುವಂಥದ್ದು ಫೋಟೋ ID ಕಾರ್ಡನ್ನು ನೀವು ತೊಗೊಂಡು ಹೋಗಬೇಕು. ಸೊ ಇಲ್ಲಿ ನಾವು ಏನೇನು ತೊಗೊಂಡು ಹೋಗ್ಬೇಕಂತಾಯಿತು, ಒಂದು ಪೆನ್ ಇರ್ಬೋದು, ಪ್ಲಸ್ ಹಾಲ್ ಟಿಕೆಟ್ ಕೂಡ ಹೇಗೂ ತೊಗೊಂಡು ಹೋಗಲೇಬೇಕು, ಅದು ಇಲ್ಲಿ ನಾವು ನೋಡ್ತೇವೆ. ಪ್ಲಸ್ ID ಕಾರ್ಡನ್ನು ತೊಗೊಂಡು ಹೋಗಲೇಬೇಕು. ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡನ್ನು ತೊಗೊಂಡು ಹೋಗಬೇಕು. ಪ್ಲಸ್ ಈಗ ನೀವು ಆನ್ಲೈನಲ್ಲಿ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇರುತ್ತೆ, ಅದನ್ನು ಪ್ರಿಂಟ್ ಮಾಡ್ಕೊಂಡಿರೋದಿಲ್ಲ. ಸೊ ಪ್ರಿಂಟ್ಔಟ್ ತೆಕ್ಕೊಳ್ಬೇಕು. have to take the printed copy of the admission card downloaded from the official website of the High Court of Karnataka. ಈ ಕೆಲಸ ಬೇರೆ ಬೇರೆ ಯಾವುದಾದ್ರು ಲಿಂಕ್ ಬಂದಿರ್ಬೋದು, ಹಾಗಲ್ಲ ಆಗೋದಿಲ್ಲ. ಬಟ್ ಒಂದು ವೇಳೆ ಆ ರೀತಿ ಬೇರೆ ಯಾವ ಅಫಿಷಿಯಲ್ ಲಿಂಕು ಇಲ್ಲ, ಹೈಕೋರ್ಟ್ನ ಹೈಕೋರ್ಟ್ ವೆಬ್ಸೈಟ್ನ ಅಫಿಷಿಯಲ್ ಲಿಂಕಲ್ಲಿ ಏನು ಅಡ್ಮಿಟ್ ಕಾರ್ಡ್ ನಿಮಗೆ ಅವೈಲೇಬಲ್ ಇರುತ್ತೆ, ಅದೇ ಅಡ್ಮಿಟ್ ಕಾರ್ಡ್ನ ಪ್ರಿಂಟ್ಔಟನ್ನು ತೊಗೊಂಡು ನೀವು ಎಕ್ಸಾಮ್ ಒಳಗೆ ಹೋಗ್ಬೋದು, ಎಕ್ಸಾಮ್ ಹಾಲ್ ಒಳಗೆ ಹೋಗ್ಬೋದು. ಆಯಿತಾ, ಅದು ಒಂದು ಹೇಳ್ತಾರೆ. ಸೊ ಒಂದು ಪೆನ್ ಹಾಗೂ ಬ್ಲೂ ಅಥವಾ ಬಾಲ್ ಪಾಯಿಂಟ್ ಪೆನ್ನು, ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನು, ಹಾಗೂ ID ಕಾರ್ಡ್, ಫೋಟೋ ID ಕಾರ್ಡ್, ನಿಮ್ಮ ಫೋಟೋ ಸಹಿತವಾಗಿರುವಂಥ ID ಕಾರ್ಡ್, ಫೋಟೋ ಗುರುತಿನ ಚೀಟಿ ಅಂತಲೇ ಹೇಳ್ತಾರೆ. ಓಕೆ, ಜಸ್ಟ್ ಅಡ್ರೆಸ್ ಪ್ರೂಫ್ ಅಂತಲ್ಲ, ID ಕಾರ್ಡ್, ಫೋಟೋ ID ಕಾರ್ಡ್ ಇರುವಂಥದ್ದು. ಪ್ಲಸ್ ಅದ್ರ ಜೊತೆಗೆ ಪ್ರಿಂಟೆಡ್ ಕಾಪಿ ಆಫ್ ಅವರ್ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್, ಇದನ್ನು ತೊಗೊಂಡು ಹೋಗಬೇಕು. ಹಾಗೂ ಆ ಹಾಲ್ ಟಿಕೆಟಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು, ಕೆಲವೊಂದು ಸಲ ಸರಿಯಾಗಿ ಪ್ರಿಂಟ್ ಬಂದಿರೋದಿಲ್ಲ ಅಲ್ವಾ. ನಿಮ್ಮ ಫೋಟೋ ಪ್ಲಸ್ ಏನು QR ಕೋಡ್ ಇದೆಯಲ್ಲ ಅದು ಸರಿಯಾಗಿ ಪ್ರಿಂಟ್ ಆಗಿದೆಯಾ ಹೇಳುವಂಥದ್ದನ್ನ ನೋಡ್ಕೊಳ್ಬೇಕು. ಯಾಕೆಂದರೆ ಆಮೇಲೆ ಅಲ್ಲಿ ಚೆಕ್ ಎಲ್ಲ ಮಾಡ್ಲಿಕ್ಕೆ ಟೈಮ್ ಇರೋದಿಲ್ಲ. ಒಂದು ವೇಳೆ ನಿಮ್ಮ QR ಕೋಡ್ ಇಲ್ಲ ಅಂತ ಆದರೆ ಆವಾಗ ವಿ ಡೋಂಟ್ ನೋ ವಾಟ್ ಆ್ಯಕ್ಷನ್ ದೇ ಮೇ ಟೇಕ್. ಸೊ ನೋಡಿ, ಇಲ್ಲಿ ಹೇಳಿದ್ದಾರೆ, ಕೊಠಡಿಗೆ ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಸೊ ನಿಮಗೆ ಆನ್ಲೈನಲ್ಲಿ ಸರಿ ಕಾಣ್ಬೋದು, ಪ್ರಿಂಟ್ಔಟ್ ಬರುವಾಗ ಸರಿ ಬಂದಿರಲಿಕ್ಕಿಲ್ಲ, ಅಥವಾ ಅಕ್ಷರಗಳು ಬೇರೆ ಬೇರೆ ರೀತಿಯಲ್ಲಿ ಮುದ್ರಿತವಾಗಿರ್ಬೋದು, ಹೇಗಿಗೋ ಅಂದರೆ ಪ್ರಿಂಟ್ ಆಗಿರ್ಬೋದು, ಅಥವಾ ತುಂಬ ಡಲ್ ಕಲರಲ್ಲಿ ಇದಾಗಿರ್ಬೋದು, ಮುದ್ರಿತವಾಗಿರ್ಬೋದು, QR ಕೋಡ್ ಡಿಟೆಕ್ಟೇ ಆಗದೆ ಇರ್ಬೋದು. ಸೊ ಹಾಗೆಲ್ಲ ಚಾನ್ಸಸ್ ಇರುತ್ತೆ. ಸೊ ಸರಿಯಾದ ಪ್ರಾಪರ್, ಅದಕ್ಕೆಲ್ಲ ನೀವು ಯಾವುದೇ ರೀತಿಯ ಚೌಕಾಸಿ ಮಾಡಲಿಕ್ಕೆ ಹೋಗಬೇಡಿ. ಪ್ರಾಪರ್ ಪ್ರಿಂಟ್ಔಟ್, ಒಂದು 10 ರೂಪಾಯಿ ಜಾಸ್ತಿ ಆದರೂ ತೊಂದರೆ ಇಲ್ಲ, ಪ್ರಾಪರ್ ಪ್ರಿಂಟ್ಔಟನ್ನು ಸರಿಯಾದ ರೀತಿಯಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ನೋಡಿ, ಯಾವ್ಯಾವ ಐಟಮ್ಸನ್ನು ನಾವು ಕ್ಯಾರಿ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಯಾವಾಗಲೂ ಎಕ್ಸಾಮ್ಗೆ ಕ್ಯಾರಿ ಮಾಡುವಂಥದ್ದು ನಾವು ವಾಚನ್ನ ಕ್ಯಾರಿ ಮಾಡ್ತೇವೆ. ಬಟ್ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಕೇವಲ ಸ್ಮಾರ್ಟ್ ವಾಚ್ ಅಷ್ಟೇ ಅಲ್ಲ, ಯಾವುದೇ ರೀತಿಯ ರಿಸ್ಟ್ ವಾಚ್ ನೋಡಿ, ರಿಸ್ಟ್ ವಾಚ್, ಯಾವುದೇ ರೀತಿಯ ಕೈ ಗಡಿಯಾರಗಳನ್ನು ಹಾಕಿಕೊಳ್ಳುವುದು, ತೆಗೆದುಕೊಂಡು ಹೋಗುವುದು ನಿಷೇಧಿಸಲಾಗಿದೆ. ಸೊ ನೀವು ಟೈಮನ್ನು ಹೇಗೆ ಇದು ಮಾಡಬೇಕು ಅಂದರೆ ಅಲ್ಲಿ ನಿಮಗೆ ಪ್ರಾಪರ್ ಇದು ಟೈಮಿನ ಇದು ಹೇಳಿರ್ತಾರೆ. ಸೊ ನೀವಾಗೆ ನಿಮ್ಮ ಕೈ ಗಡಿಯಾರಗಳನ್ನು, ವಾಚನ್ನ ತೊಗೊಂಡು ಹೋಗ್ಲಿಕ್ಕಿಲ್ಲ. ಅದ್ರ ಜೊತೆಗೆ ಈವನ್ ಮಾರ್ಕರ್ ನೋಡಿ, ಇದೆಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸನ್ನು ತೊಗೊಂಡು ಹೋಗಲಿಕ್ಕೆ ಇಲ್ಲ. ಎಲೆಕ್ಟ್ರಾನಿಕ್ ಅಂದರೆ ಫೋನೆಲ್ಲ ಸಾಧ್ಯನೇ ಇಲ್ಲ, ಯಾವುದೇ ಗ್ಯಾಜೆಟ್ಸ್ ಇಲ್ಲ, ಪೇಜರ್ಸ್ ಇಲ್ಲ, ಮೊಬೈಲ್ ಫೋನ್ಸ್ ಇಲ್ಲ, ಬ್ಲೂಟೂತ್ ಮಿಸ್ ಆಗಿ ನನ್ನ ಪಾಕೆಟಲ್ಲಿ ಇತ್ತು ಅಂತ ಹೇಳಬಾರ್ದು. ಬ್ಲೂಟೂತ್ ತೊಗೊಂಡು ಹೋಗ್ಲಿಕ್ಕಿಲ್ಲ. ಮಾರ್ಕರ್
ನೀವು ಮಾರ್ಕ್ ಮಾಡ್ತಿರಲ್ಲ ಮಾರ್ಕರ್ ಇಲ್ಲ, ವೈಟ್ ಇಂಕ್ ಹೇಳ್ತಾರಲ್ಲ, ವೈಟ್ ಫ್ಲೂಯಿಡ್ ಇರೇಸರ್ ಅಥವಾ ವೈಟ್ನರ್ ಅಂತ ಹೇಳ್ತಾವಲ್ಲ ಅದು ಕೂಡ ತೊಗೊಂಡು ಹೋಗ್ಲಿಕ್ಕಿಲ್ಲ. ಕ್ಯಾಲ್ಕುಲೇಟರ್ ಅಂತೂ ಅಲೌವ್ ಇಲ್ಲ, ಕ್ಯಾಲ್ಕುಲೇಟರ್ ಕೂಡ ತೊಗೊಂಡು ಹೋಗಬಾರ್ದು, ಯಾಕಂದ್ರೆ ನಮ್ಗೆ ಏನು ಮ್ಯಾಥ್ಸ್ ಮಾಡಲಿಕ್ಕೆ ಇರೋದಿಲ್ಲ. ಸೊ ಕ್ಯಾಲ್ಕುಲೇಟರ್ ಇಸ್ ನಾಟ್ ಅಲೌಡ್. ಸೊ ನೋಡಿ ಒಂದೊಂದು ಎಕ್ಸಾಮಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಅದೇ ಈಗ ಮ್ಯಾಥ್ಸ್ ಎಕ್ಸಾಮ್ ಆದರೆ ಡೆಫಿನೆಟ್ಲಿ ಕ್ಯಾಲ್ಕುಲೇಟರ್ನ ತೊಗೊಂಡು ಹೋಗಲೇಬೇಕಾಗಿರುತ್ತೆ ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ ಈ ಕ್ಯಾಲ್ಕುಲೇಟರ್ ನಮಗೆ ಅವಶ್ಯಕತೆ ಇಲ್ಲ, ಸೊ ಅದಕ್ಕೋಸ್ಕರ ಕ್ಯಾಲ್ಕುಲೇಟ್ರನ್ನು ತೊಗೊಂಡು ಹೋಗ್ಬೋದು. ಓಕೆ, ಹಾಗೆ ಬುಕ್ಸ್ ಯಾವುದೇ ವೈರ್ಲೆಸ್ ಸೆಟ್ ಇರ್ಬೋದು, ಬಿಟ್ಸ್ ಆಫ್ ಪೇಪರ್ ತೊಗೊಂಡು ಹೋಗ್ಲಿಕ್ಕಿಲ್ಲ, ಪುಸ್ತಕ ತೊಗೊಂಡು ಹೋಗ್ಲಿಕ್ಕಿಲ್ಲ, ನೋಟ್ಸ್ ತೊಗೊಂಡು ಹೋಗ್ಲಿಕ್ಕಿಲ್ಲ, ಚೀಟಿ ತೊಗೊಂಡು ಹೋಗ್ಲಿಕ್ಕಿಲ್ಲ. ನೋಟ್ಸ್ ಸಣ್ಣ ಚೀಟಿ ನೆನಪಿಗೆ ಅಂತ ಹೇಳಿ ಚೀಟಿ ಇಟ್ಕೊಂಡಿರ್ತೀರಿ, ಬಟ್ ಅಲ್ಲೇ ನೀವು ಮಿಸ್ ಆಗಿ ಮರ್ತು ಬಿಟ್ಟಿರ್ತೀರಿ ಅಲ್ವಾ. ಸೊ ಅಂಥ ಚೀಟಿ ಅದನ್ನು ಕೂಡ ಎಕ್ಸಾಮ್ ಅಂದರೆ ನೀವು ರೆಡಿ ಆಗ್ತಿರಲ್ಲ ಎಕ್ಸಾಮಿಗೆ, ಆ ಸಂದರ್ಭದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಯಾವುದು ನಾವು ಅವಾಯ್ಡ್ ಮಾಡಲಿಕ್ಕೆ ಹೋಗ್ತೇವೆ ಆವಾಗಲೇ ಅದು ಜಾಸ್ತಿ ಆಗುವಂಥದ್ದು, ಈ ರೀತಿ ಆಗತ್ತೆ ಹೇಳುವಂಥದ್ದು ಆಗತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇಲ್ಲ, ಪ್ಲಸ್ ನಮ್ಮ ವ್ರಿಸ್ಟ್ ವಾಚ್ ಸಹ ಇಲ್ಲ. ಇಟ್ಸ್ ನಾಟ್ ಓನ್ಲಿ ಫಾರ್ ಸ್ಮಾರ್ಟ್ ವಾಚ್. ತುಂಬ ಜನ ಏನು ತಪ್ಪು ತಿಳ್ಕೊಳ್ತಾರೆ, ಸ್ಮಾರ್ಟ್ ವಾಚಿಗೆ ಮಾತ್ರ ಈ ರೀತಿ ಹೇಳ್ತಾರೆ ಅಂತ ಹೇಳಿ. ಇಲ್ಲ, ಸ್ಮಾರ್ಟ್ ವಾಚ್ ಅಂತಲ್ಲ, ನಿಮ್ಮ ನಾರ್ಮಲ್ ವಾಚ್ ಇರತ್ತಲ್ಲ ಅದು ಕೂಡ ಅಲೌಡ್ ಇಲ್ಲ ಇಲ್ಲಿ. ನೆಕ್ಸ್ಟ್ ಒನ್, ಎಷ್ಟು ಗಂಟೆಗೆ ನೀವು 2 ಗಂಟೆಗೆ ಹೇಗೂ ಫೇಶಿಯಲ್ ಡಿಟೆಕ್ಷನ್ಗೆ ಹಾಜರಿರಬೇಕು. ಪ್ಲಸ್ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭ ಆಗುವ ಮೊದಲನೆಯ ಬೆಲ್, ಸೊ ಫಸ್ಟ್ ಬೆಲ್ ಆದ ಕೂಡಲೇ ಅಂದರೆ 3 ಗಂಟೆಗೆ ಬೆಲ್ ಆಗುತ್ತೆ, ನೀವು ನಿಮ್ಮ ಹಾಲನ್ನು ಎಂಟ್ರಿ ಮಾಡಿ ಅಲ್ಲಿ ಕೂತ್ಕೊಂಡಿರಬೇಕು, ಆಸೀನರಾಗಿರ್ಬೇಕಂತ ಹೇಳ್ತಾರೆ. ಆಮೇಲೆ 3:15 ನಂತರ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಅಲೋ ಮಾಡೋದಿಲ್ಲ. ಎಕ್ಸಾಮ್ 3:15 ಇದ್ದರೂ ಇನ್ನು 15 ನಿಮಿಷ ಇದ್ದರೂ ಸಹ 3:15 ನಂತರ ಯಾವುದೇ ವ್ಯಕ್ತಿಯನ್ನು ಪರೀಕ್ಷಾ ಕೊಠಡಿಗೆ ಅವಕಾಶ ನೀಡೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೂ ಲಾಸ್ಟ್ ಬೆಲ್, ನಿಮ್ಮ ಎಕ್ಸಾಮ್ ಬೇಗ ಮುಗಿದೋಯ್ತು, ನಾನು ಬೇಗ ಹೋಗ್ತೇನೆ ಅಂದರೂ ಇಲ್ಲ, 5 ಗಂಟೆ ತನಕ ಹೊರಗಡೆ ಹೋಗಲಿಕ್ಕಿಲ್ಲ. ಲಾಸ್ಟ್ ಬೆಲ್ ಆಗುವಂಥದ್ದು 5 ಗಂಟೆಗೆ. ಸೊ ಅಲ್ಲಿಯ ತನಕ ನೀವು 3 ಗಂಟೆಗೆ ಏನು ಪ್ರವೇಶ ಮಾಡಿ ಕೂತ್ಕೊಳ್ತೀರಿ, 5 ಗಂಟೆ ತನಕ ನೀವು ಅಲ್ಲೇ ಇರಬೇಕು. ಎಸ್. ಸೊ ಮತ್ತೆ ಹೇಳ್ತಾರೆ, ಈಗ ನಿಮ್ಮದು ಅಡ್ಮಿಟ್ ಕಾರ್ಡ್ ಎಲ್ಲ ಎಕ್ಸಾಮ್ ಮುಗಿದ ನಂತರ ನೀವು ಹಾಗೆ ಎಲ್ಲೆಲ್ಲೋ ಇಟ್ಕೊಳ್ಳೋದಲ್ಲ, ಅದನ್ನು ಕೂಡ ಜೋಪಾನವಾಗಿ ಇಟ್ಕೊಂಡಿರಬೇಕು. ಅವಶ್ಯಕತೆ ಇದ್ದಾಗ ಕೇಳ್ಬೋದು. ಓಕೆ, ಸೊ ಅದನ್ನು ಕೂಡ ನೀವು ಅಂದರೆ ಎಕ್ಸಾಮ್ ಆಯಿತು ಇನ್ನು ಇದರದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಹಾಗೆ ತಿಳ್ಕೊಳ್ಬೇಡಿ, ಅದನ್ನು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನು ಇವರು ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗಳೇನಿರ್ತಾರೆ, ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರ್ತಾರೆ, ಅವರಿಗೆ ಸಪ್ರೇಟ್ ಆದಂಥ ಅಂದರೆ ಸ್ಕ್ರೈಬ್ ಎಲ್ಲ ಅವಶ್ಯಕತೆ ಇದ್ದರೆ ಹೇಗೆ ಮಾಡಬೇಕು ಹೇಳುವಂಥದ್ದನ್ನು ಅದನ್ನು ಆಲ್ರೆಡಿ ರೂಲ್ಸ್ಗಳನ್ನು ನೀಡಿದ್ದಾರೆ. ನೋಟಿಫಿಕೇಷನ್ ಒಟ್ಟಿಗೆ ಅಪೆಂಡಿಕ್ಸ್ 1 ನೀಡಿದ್ದಾರೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ಇನ್ನೊಂದು ನಾಮಿನಲ್ ರೋಲ್ ಅಂತ ಹೇಳಿ ನಿಮಗೆ ಇನ್ವಿಜಿಲೇಟರು ಅವರು ತಂದಾಗ ಅದನ್ನು ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಅದರಲ್ಲಿ ಸರಿಯಾಗಿ ತುಂಬಿಸಬೇಕು. ಆಯಿತಾ, ಇದು ಒಂದು. ಹಾಗೆ ಇನ್ನೊಂದು, ಈಗ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಡಿಸ್ಪ್ಯೂಟ್ ಆದರೂ ಸಹ ಯಾರು ತಗೊಳ್ಳುವಂಥ ನಿರ್ಧಾರ ಅಂತಿಮ ಆಗತ್ತೆ, ಇಟ್ ಈಸ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ತಗೊಳ್ಳುವಂಥ ನಿರ್ಧಾರ ಅಂತಿಮ ಆಗತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇದು ಒಂದು ಹಂತ. ಇನ್ನು ಡ್ರೆಸ್ ಕೋಡ್ ಮೇನ್ ಆಗಿ, ಸೊ ಪುರುಷ ಅಭ್ಯರ್ಥಿಗಳಿಗೆ ಬೇರೆ ವಸ್ತ್ರ ಸಂಹಿತೆ ಹೇಳಿದ್ದಾರೆ, ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಬೇರೆ ವಸ್ತ್ರ ಸಂಹಿತೆ ಹೇಳಿದ್ದಾರೆ. ಸೊ ಬಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್. ಓಕೆ, ಕ್ಯಾಶುಯಲ್ ಆಗಿ ತೊಂದರೆ ಇಲ್ಲಪ್ಪ, ಏನು ಎಕ್ಸಾಮ್ ಅಲ್ಲ ಅಂತೇಳಿ ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಬಿ ವೆರಿ ವೆರಿ ಕಾಷಿಯಸ್ ಅಬೌಟ್ ಆಲ್ ವಾಟ್ ಯು ವೇರ್ ಆ್ಯಂಡ್ ವಾಟ್ ಯು ಕ್ಯಾರಿ ಟು ದಿ ಎಕ್ಸಾಮಿನೇಷನ್ ಹಾಲ್. ಸೊ ಒಂದು ಫುಲ್ ಸ್ಲೀವ್ ಶರ್ಟ್ ಹಾಕಲಿಕ್ಕಿಲ್ಲ, ಗಂಡಸರಿರಲಿ ಹೆಂಗಸರಿರಲಿ, ಫುಲ್ ಕೈ ತೋಳಿನ ಯಾವುದೇ ಶರ್ಟನ್ನು ಹಾಕಲಿಕ್ಕಿಲ್ಲ. ಒಂದು ಟೀ ಶರ್ಟ್ ಅರ್ಧ ತೋಳಿನ ಹಾಫ್ ಸ್ಲೀವ್ಸು ಮತ್ತು ಆದಷ್ಟು ಕಾಲರ್ ಇಲ್ಲದೆ ಇರುವಂಥದ್ದು, ವಿತೌಟ್ ಕಾಲರ್. ಸೊ ಇಟ್ ಇಸ್ ಬೆಟರ್ ಟು ವೇರ್ ಟೀ ಶರ್ಟ್, ಹಾಫ್ ಸ್ಲೀವ್ ಇರುವಂಥ ಟೀ ಶರ್ಟ್, ವೆರಿ ಸಿಂಪಲ್. ಅದಕ್ಕೆ ನೀವು ಫ್ಯಾನ್ಸಿ ಇದೆಲ್ಲ ಯಾವುದೂ ಹಾಕ್ಕೊಂಡು ಹೋಗಬೇಡಿ. ಯಾಕೆಂದರೆ ಮತ್ತೆ ಹೇಳ್ತಾರೆ, ಆ ಪಾಕೆಟ್ಸ್ಗಳು ಕೂಡ ಜಿಪ್ ಇರಬಾರ್ದು, ಪಾಕೆಟ್ಗಳಿಗೆ ಜಿಪ್ ಇರುವಂಥದ್ದು ಅಥವಾ ಪಾಕೆಟ್ಗಳೇ ಇಲ್ಲದೆ ಇರುವಂಥ ಪ್ಯಾಂಟ್ಗಳನ್ನು ಧರಿಸುವಂಥದ್ದು ಒಳ್ಳೆಯದು. ಜಾಸ್ತಿ ಪಾಕೆಟ್ಸ್ಗಳು ಇರಬಾರ್ದು. ಕೆಲವೊಂದು ಶರ್ಟ್ಗಳೆಲ್ಲ ಪಾಕೆಟ್ಸ್ಗಳಿರ್ತಾವೆಲ್ಲ, 2-3 ಪಾಕೆಟ್ಸ್, ಫ್ಯಾನ್ಸಿ ಪಾಕೆಟ್ಸ್ಗಳಿರ್ತವೆ. ಸೊ ಆ ರೀತಿ ಶರ್ಟ್ಸ್ಗಳನ್ನೆಲ್ಲ ಹಾಕಬಾರ್ದು. ಓಕೆ, ಹಾಗೆ ಕುರ್ತಾ ಪೈಜಾಮ, ಜೀನ್ಸ್ ಪ್ಯಾಂಟ್ ಅದನ್ನು ಕೂಡ ಧರಿಸಲಿಕ್ಕಿಲ್ಲ. ಸೊ ಬಿ ವೆರಿ ಫಾರ್ಮಲ್, ತುಂಬ ಫಾರ್ಮಲ್ ಅಂತಲ್ಲ, ಕುರ್ತಾ ಪೈಜಾಮ, ಜೀನ್ಸ್ ಪ್ಯಾಂಟನ್ನು ಕೂಡ ಅವಕಾಶ ಇಲ್ಲ. ಸಾಧಾರಣವಾದಂಥ ಕಮ್ಮಿ ಜೇಬು ಇರುವಂಥ, ಕಮ್ಮಿ ಪಾಕೆಟ್ ಇರುವಂಥ ಸರಳ ಪ್ಯಾಂಟನ್ನು ತರಿಸ್ಕೊಂಡು ಹೋಗಬೇಕು. ಕಾಲರ್ ಆದಷ್ಟು ಇಲ್ಲದಿದ್ದರೆ ಒಳ್ಳೆಯದು. ಕಾಲರ್ ರಹಿತ ಅಂತ ಹೇಳಿ ಕೊಟ್ಟಿದ್ದಾರೆ, ಸಾಧ್ಯವಾದಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗೂ ಅರ್ಧ ತೋಳಿನ ಟೀ ಶರ್ಟು. ಪ್ಲಸ್ ಇನ್ನೂ ಹೇಳ್ತಾರೆ, ಹಾಕುವಂಥ ಬಟ್ಟೆ ಏನಿರತ್ತೆ ಅದರಲ್ಲಿ
ಜಿಪ್ ಪಾಕೆಟ್ಗಳಿರಬಾರ್ದು, ದೊಡ್ಡ ಬಟನ್ ಇರಬಾರ್ದು, ಅಥವಾ ತುಂಬ ಎಂಬ್ರಾಯ್ಡ್ರಿ ಇರುವಂಥ ಆ ರೀತಿ ಡ್ರೆಸ್ ಆಗಿರಬಾರ್ದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಪ್ಲಸ್ ಇನ್ನೊಂದು, ನೀವು ಹಾಕುವಂಥ ಇದು ಶೂಸ್ ಹಾಕಲಿಕ್ಕಿಲ್ಲ. ಶುಡ್ ನಾಟ್ ವೇರ್ ಶೂಸ್. ಹಾಗೂ ದಪ್ಪ ಸೋಲ್ ಇರುತ್ತೆ ನೋಡಿ, ದಪ್ಪ ಹಿಮ್ಮಡಿ ಇರುವಂಥ ಚಪ್ಪಲಿನೂ ಅದು ಕೂಡ ಹಾಕಬಾರ್ದು. ಆದಷ್ಟು ಫ್ಲ್ಯಾಟ್ ಸಪಾಟ ಇರುವಂತಹ ಚಪ್ಪಲಿಗಳನ್ನು ಧರಿಸಬೇಕಂತ ಹೇಳ್ತಾರೆ. ದೇ ಆರ್ ಅಡ್ವೈಸ್ ಟು ವೇರ್ ಸ್ಯಾಂಡಲ್ಸ್ ಆರ್ ಫ್ಲ್ಯಾಟ್ ಸೋಲ್ಡ್ ಸ್ಲಿಪ್ಪರ್ಸ್. ಅದನ್ನು ಶೂ ಹಾಕ್ಕೊಂಡು ಹೋಗಬೇಡಿ ಯಾವುದೇ ಕಾರಣಕ್ಕೂ ಸಹ. ಹಾಗೂ ಇದು ಪುರುಷ ಅಭ್ಯರ್ಥಿಗಳಿಗೆ ಹೇಳ್ತಾ ಇರುವಂಥದ್ದು, ಗಂಡಸರು ಯಾವುದೇ ರೀತಿಯ ಮೆಟಲ್ ಅಂದರೆ ಈಗ ಯಾವುದೇ ಚೈನ್ ಇರ್ಬೋದು, ಲೋಹದ ಆಭರಣಗಳು, ಜ್ಯುವೆಲರಿ ಅದು ಯಾವುದು ಹಾಕಲಿಕ್ಕಿಲ್ಲ. ಕಿವಿಗೆ ಇರ್ಬೋದು ಅಥವಾ ಕಡಗಗಳು ಅದನ್ನು ಹಾಕಲಿಕ್ಕಿಲ್ಲ. ಉಂಗುರಗಳು, ಸೊ ಉಂಗುರವನ್ನು ಕೂಡ ಹಾಕಲಿಕ್ಕಿಲ್ಲ. ಸೊ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸೊ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಕಿವಿಗೂ ಹಾಕ್ಕೊಂಡಿರ್ತಾರಲ್ಲ ಅದನ್ನು ತೆಗಿಬೇಕು. ಉಂಗುರಗಳನ್ನು ತೆಕ್ಕೊಂಡು ಹೋಗಿ ಕಡಗಗಳನ್ನು ತೆಕ್ಕೊಂಡು ಹೋಗಬೇಕು. ಸೊ ಇದೆಲ್ಲದೂ ಕೂಡ ಧರಿಸುವಂಥದ್ದು ನಿಷೇಧಿಸಲಾಗಿದೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಬಂದಾಗ, ಮಹಿಳಾ ಅಭ್ಯರ್ಥಿಗಳು ಕೂಡ ತುಂಬ ಫ್ಯಾನ್ಸಿ ಡ್ರೆಸ್ಸಸ್ಗಳಿರ್ತಾವಲ್ಲ, ತುಂಬ ಎಂಬ್ರಾಯ್ಡ್ರಿ ಇರುವಂಥದ್ದು, ತುಂಬ ಹೂಗಳಿರುವಂಥದ್ದು, ಬ್ರೂಚಸ್ ಇರುವಂಥದ್ದು ಅಥವಾ ತುಂಬ ಬಟನ್ ಇರುವಂಥ ಡ್ರೆಸ್ಗಳನ್ನು ಧರಿಸಬಾರ್ದು. ಆಯಿತಾ? ಒಂದು ಪೂರ್ಣ ತೋಳಿನ ಬಟ್ಟೆಗಳನ್ನು ಕೂಡ ಧರಿಸಬಾರ್ದು. ಫುಲ್ ಸ್ಲೀವ್ ಶರ್ಟ್ಸ್ಗಳನ್ನು, ಫುಲ್ ಸ್ಲೀವ್ ಇರುವಂಥ ಶರ್ಟ್ ಅಂತ ಅಲ್ಲ, ಯಾವುದೇ ಬಟ್ಟೆಗಳನ್ನು, ಸಲ್ವಾರ್ ಕಮೀಸ್ ಇರ್ಬೋದು, ಫುಲ್ ತೋಳಿರಬಾರ್ದು. ಹಾಫ್ ತೋಳಿದ್ರೆ ಒಳ್ಳೆಯದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗುರವಾಗದಂತೆ ಡೀಸೆಂಟಾಗಿ ಹಾಫ್ ಸ್ಲೀವ್ಡ್ ಕ್ಲಾತ್ಸ್ಗಳನ್ನು ವೇರ್ ಮಾಡಬೇಕು ಅಂತ ಇದೆ. ಪ್ಲಸ್ ಯಾವುದೇ ರೀತಿಯ ಹೈ ಹೀಲ್ಸ್ ಹಾಕಲಿಕ್ಕಿಲ್ಲ, ಶೂಸ್ ಹಾಕಲಿಕ್ಕಿಲ್ಲ, ಅಥವಾ ದಪ್ಪ ಸೋಲ್ ಇರುವಂತಹ, ದಪ್ಪ ಅಡಿಭಾಗ ಹೊಂದಿರುವಂತಹ ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ಯಾವುದು ಹಾಕಲಿಕ್ಕಿಲ್ಲ. ಜಸ್ಟ್ ಒಂದು ಫ್ಲ್ಯಾಟ್ ಆಗಿರುವಂತಹ, ಸಪಾಟವಾಗಿರುವಂತಹ ಚಪ್ಪಲಿಗಳನ್ನು ಧರಿಸಬೇಕು ಅಂತ ಹೇಳಿ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಆಲ್ ದ ಥಿಂಗ್ಸ್ ವಾಟ್ ಯು ವೇರ್ ಹಿಯರ್. ಹಾಗೆ ಇನ್ನೊಂದು, ಮಹಿಳಾ ಅಭ್ಯರ್ಥಿಗಳು ಜ್ಯುವೆಲರಿ ವೇರ್ ಮಾಡ್ತಾರೆ ಅಂತ ಆದರೆ ಯಾವುದೇ ರೀತಿಯ ಜ್ಯುವೆಲರಿ ವೇರ್ ಮಾಡಲಿಕ್ಕಿಲ್ಲ ಎಕ್ಸೆಪ್ಟ್ ಮಂಗಲಸೂತ್ರ ಮತ್ತು ಕಾಲುಂಗ್ರ. ಸೊ ಉಂಗುರಗಳನ್ನು ಇಲ್ಲಿ ಹೇಳ್ತಾ ಇಲ್ಲ, ಓನ್ಲಿ ಕಾಲುಂಗ್ರ, ಟೋರಿಂಗ್ ಮತ್ತು ಕರಿಮಣಿ, ಮಂಗಲಸೂತ್ರ ಅಂತಲೇ ಹೇಳ್ತಾರಲ್ಲ ಅದು ಮಾತ್ರ ವೇರ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಹೊತ್ತುಪಡಿಸಿ ಬೇರೆ ಯಾವುದೇ ರೀತಿಯ ಲೋಹದ, ಸೊ ಬಳೆಗಿಳೆಲ್ಲ ಇದ್ದರೆ ಹಾಕ್ಕೊಂಡು ಹೋಗಬೇಡಿ ಎಕ್ಸಾಮ್ ಟೈಮಲ್ಲಿ, ಸುಮ್ಮನೆ ರಿಸ್ಕ್ ಆಗುವಂಥದ್ದು. ಓಕೆ, ದೇ ಹ್ಯಾವ್ ಪರ್ಮಿಟೆಡ್ ಓನ್ಲಿ ಮಂಗಳಸೂತ್ರ ಮತ್ತು ಕಾಲುಂಗುರ. ಉಂಗುರಗಳಿದ್ರೂ ಕೂಡ ಹಾಕ್ಕೊಂಡು ಹೋಗಬೇಡಿ. ಹಾಗೆ ಯಾವ್ಯಾವ ವಸ್ತುಗಳನ್ನು ತೊಗೊಂಡು ಹೋಗಬಾರ್ದು, ಪ್ರಾಹಿಬಿಟೆಡ್ ಐಟಮ್ಸ್ಗಳು ಯಾವುದ್ಯಾವುದು ಅಂತ ಹೇಳಿ ಹೇಳ್ತಾರೆ. ಸೊ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನ ತೊಗೊಂಡು ಹೋಗ್ಲಿಕ್ಕಿಲ್ಲ. ನೀರನ್ನು ತೊಗೊಂಡು ಹೋಗ್ತೀರಾ, ಟ್ರಾನ್ಸ್ಪರೆಂಟ್ ಬಾಟಲಲ್ಲಿ ತೊಗೊಂಡು ಹೋಗಬೇಕು. ಪಾರದರ್ಶಕವಾಗಿರುವ ಕುಡಿಯೋ ನೀರಿನ ಬಾಟಲಿಗೆ ಮಾತ್ರ ಅವಕಾಶ ಇದೆ. ಈಗ ಸ್ಟೀಲ್ ಬಾಟ್ಲಿ ತೊಗೊಂಡಿರ್ತೀರಿ, ಅದು ಫುಲ್ ಒಪೇಕ್ ಇರುತ್ತೆ. ಸೊ ಆ ರೀತಿಯೆಲ್ಲ ತೊಗೊಂಡು ಹೋಗಬಾರ್ದು. ಓನ್ಲಿ ಒಂದು ಯಾವುದೇ ತಿಂಡಿ ತಿನಿಸು ತೊಗೊಂಡು ಹೋಗ್ಲಿಕ್ಕಿಲ್ಲ, ಮಧ್ಯದಲ್ಲಿ ಹಸುವಾಗತ್ತೆ ಏನಾದರೂ ಒಂದು ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ, ನೋ, ದ್ಯಾಟ್ ಇಸ್ ನಾಟ್ ಪರ್ಮಿಟೆಡ್. ಹಾಗೂ ನೀರು ಬಾಟ್ಲಿ, ಅಟ್ಲೀಸ್ಟ್ ನೀರಿಗಾದರೂ ಅವಕಾಶ ಇದೆ. ಬಟ್ ಏನು ಹೇಳ್ತಾರೆ, ಟ್ರಾನ್ಸ್ಪರೆಂಟ್ ಬಾಟ್ಲಿ ಇರಬೇಕು ಅಂತ ಹೇಳಿ. ಒಂದು ವೇಳೆ ನೀರಿಗೆ ವ್ಯವಸ್ಥೆ ಕೂಡ ಇದೆ, ಆಲ್ರೆಡಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ನೀವು ತೊಗೊಂಡು ಹೋಗಲಿಲ್ಲ ಅಂದರೂ ನೀರಿಗೆ ವ್ಯವಸ್ಥೆ ಇರುವಂಥದ್ದು. ಮತ್ತು ಇನ್ನೊಂದು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಕ್ಸಾಮ್ ಅಂದರೆ ಯೂಶ್ವಲಿ ನಮ್ಗೆ ಹ್ಯಾಬಿಟ್ ಇರುತ್ತೆ, ಫುಲ್ ಅದೊಂದು ಸೆಟ್, ನಮ್ಮದು ಕಂಪಸ್ ಬಾಕ್ಸ್, ಜಾಮಿಟ್ರಿ ಬಾಕ್ಸ್ ಅದೆಲ್ಲ ತೊಗೊಂಡು ಹೋಗ್ತೇವೆ. ನೋ, ಇಟ್ ಈಸ್ ನಾಟ್ ಪರ್ಮಿಟೆಡ್. ಈವನ್ ಪೆನ್ಸಿಲ್ ಸಹ, ಪೆನ್ಸಿಲ್ ಇರ್ಬೋದು ಅಥವಾ ಪೇಪರ್, ಎಕ್ಸ್ಟ್ರಾ ಪೇಪರ್ ತೊಗೊಂಡೋಣ ಅಂತ ಹೇಳಿ ಸ್ಕೇಲ್ ಇಲ್ಲ, ಸ್ಕೇಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ. ಇರೇಸರ್ ಅಥವಾ ರಬ್ಬರ್ ಅಂತ ಏನು ಹೇಳ್ತೀವಿ ಇಲ್ಲ. ಜಾಮಿಟ್ರಿ ಬಾಕ್ಸ್ ತೊಗೊಂಡು ಹೋಗ್ಲಿಕ್ಕಿಲ್ಲ. ಯಾವುದೇ ಲಾಗ್ ಟೇಬಲ್ಗಳನ್ನ ತೊಗೊಂಡು ಹೋಗ್ಲಿಕ್ಕಿಲ್ಲ. ಓಕೆ, ಸೊ ಯಾವುದೇ ರೀತಿಯ, ಸೊ ಡೋಂಟ್ ಈವನ್ ಟೇಕ್ ಈವನ್ ಅ ಸಿಂಗಲ್ ಪೆನ್ಸಿಲ್, ಒಂದು ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳುವಂಥದ್ದು. ನೋ, ಯು ಶುಡ್ ನಾಟ್ ಟೇಕ್ ಎನಿ ಆಫ್ ದೀಸ್ ಥಿಂಗ್ಸ್. ಪೆನ್ಸಿಲ್, ಪೇಪರ್, ಸ್ಕೇಲ್, ಇರೇಸರ್, ಜಾಮಿಟ್ರಿ ಬಾಕ್ಸ್ ಮತ್ತು ಲಾಗ್ ಟೇಬಲ್ಗಳನ್ನ ಇದು ಮಾಡಲಿಕ್ಕಿಲ್ಲ. ಹಾಗೂ ತಲೆ ಮೇಲೆ ಯಾವುದೇ ಟೊಪ್ಪಿ ಹಾಕಲಿಕ್ಕಿಲ್ಲ, ಹ್ಯಾಟ್ ಧರಿಸ್ಕೊಂಡು ಹೋಗ್ಲಿಕ್ಕಿಲ್ಲ. ಮತ್ತು ಕಿವಿ ಮತ್ತು ಮುಖ ಮುಚ್ಚುವಂಥ ಯಾವುದೇ ಮಾಸ್ಕ್ ಕೂಡ ಹಾಕಲಿಕ್ಕಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಷ್ಟು ವಿಚಾರಗಳನ್ನು ನೋಡಿ ಇಲ್ಲಿ ಲಾಸ್ಟಿಗೆ ಹೇಳ್ತಾರೆ, ಸೊ ಒಂದು ವೇಳೆ ಇದನ್ನು ಪಾಲಿಸದೇ ಇದ್ದರೆ ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿ. ಸೊ ನೀವು ಅಡ್ಮಿಷನ್ ಕಾರ್ಡ್ನ ತೊಗೊಂಡು ಹೋಗುವಂಥದ್ದು ಎಷ್ಟು ಮುಖ್ಯವೋ, ಇದನ್ನು ಒಂದು 2-3 ಸಲ ಓದ್ಕೊಂಡು ಹೋಗುವಂಥದ್ದು ಅಷ್ಟೇ ಮುಖ್ಯ. ಯಾಕೆಂದರೆ ನಾವು ಆಮೇಲೆ ಎಕ್ಸಾಮಿನೇಷನ್ಗೆ ಎಂಟ್ರಿ ಇರೋದಿಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಓದಿ ನಿಮಗೆ ಈ ಒಂದು ಸಣ್ಣದಾದಂಥ ಕಾರಣಗಳಿಗೆ ನಿಮ್ಮನ್ನು ಎಕ್ಸಾಮಿನಿಂದ ಡಿಬಾರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ಓದ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಕೇವಲ ಇದೊಂದು ಅಡ್ಮಿಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ವಿಚಾರ ಅಲ್ಲ. ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್ ವೇರ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ಇನ್ಸ್ಟ್ರಕ್ಟೆಡ್ ಟು ಫಾಲೋ, ಹೀಗೆ ಮಾಡಿ ಹೀಗೆ ಮಾಡಬೇಡಿ ಅಂತ ಹೇಳಿ. ಸೊ ಯು ಮಸ್ಟ್ ಫಾಲೋ ದ್ಯಾಟ್. ಇದು ತೊಂದರೆ ಅಲ್ವಾ,
ಆಪ್ಷನ್ ಅಲ್ಲ, ನನಗೆ ಹಾಗುಂಟು ಹೀಗೆ ಮಾಡ್ಬೋದಾ ಅಂತ ಇಲ್ಲ. ದಿಸ್ ಈಸ್ ವಾಟ್ ದೇ ಹ್ಯಾವ್ ಗಿವನ್. ಸೊ ಅದ್ರ ಪ್ರಕಾರ ನೀವು ಫಾಲೋ ಮಾಡಬೇಕು. ಓಕೆ, ಸೊ ಇಷ್ಟು ಈ ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಮಾಹಿತಿ. ಹಾಗೆ ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಸಿರೀಸ್, ಆನ್ಲೈನ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಂತಾದರೆ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ಆಲ್ರೆಡಿ ವಿ ಹ್ಯಾವ್ 2 ಟೆಸ್ಟ್ ಸಿರೀಸ್ ಅವೈಲೇಬಲ್. ಒಂದು ಕರ್ನಾಟಕ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು 11 ವರ್ಷದ ಕ್ವಶನ್ ಪೇಪರ್ ಏನಿದೆಲ್ಲ ಅದೆಲ್ಲದೂ ಕೂಡ ಆನ್ಲೈನ್ ಅವೈಲೇಬಲ್ ಇದೆ. ಓಕೆ, ಇಟ್ಸ್ ನಾಟ್ PDF. ನೀವು ಟೆಸ್ಟ್ಗಳ ತರಹನೇ ನೀವು ಅಟೆಂಪ್ಟ್ ಮಾಡುವಂಥದ್ದು. 11 ವರ್ಷಗಳ ಕ್ವಶನ್ ಪೇಪರ್ಗಳು ಕೂಡ ಇಂಗ್ಲೀಷಲ್ಲಿ ಯು ಕ್ಯಾನ್ ಅಟೆಂಪ್ಟ್ ದ ಟೆಸ್ಟ್. 3 ಅಟೆಂಪ್ಟ್ಸ್ ಇರುತ್ತೆ. ಅದನ್ನು ಟೆಸ್ಟ್ ಅಟೆಂಪ್ಟ್ ಮಾಡಿ ನಿಮಗೆ ಎಷ್ಟು ಸ್ಕೋರ್ ಹೇಗೆ ಅಂತ ಹೇಳ್ಕೊಂಡು ನೀವು ಚೆಕ್ ಮಾಡಿ ನೋಡ್ಬೋದು. ಯಾವುದು ತಪ್ಪಿದೆ ಯಾವುದು ಕರೆಕ್ಟ್ ಇದೆ ಹೇಳುವಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಸಬ್ಜೆಕ್ಟ್ ವೈಸ್ ಮಾಕ್ ಟೆಸ್ಟ್ ಸಿರೀಸ್ ಇದು ಕೂಡ ಇದೆ. ಸೊ ಇದೆರಡು ನಾವು ದ ಪ್ರೆಸೆಂಟ್ ಟೆಸ್ಟ್ ಸಿರೀಸ್ ವಾಟ್ ವಿ ಆರ್ ಆಫರಿಂಗ್ ನೌ. ಇಫ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ. ಬೋತ್ ಆರ್ ಆಟ್ ಪ್ರೈಸ್ಡ್ ಆಟ್ 1500 ಅಷ್ಟು ಪ್ರೈಸಲ್ಲಿ ಇರುವಂಥದ್ದು. ಯು ಕ್ಯಾನ್ ಅಟೆಂಪ್ಟ್ ದೆಮ್ ಇನ್ ಅಭಿಜ್ಞಾ ಲಾ ಸಿರೀಸ್ ಆ್ಯಪಲ್ಲಿ ತೊಗೊಳ್ಬೋದು. ಹಾಗೆ ನಮ್ಮದು ಹಲವಾರು ಬೇರೆ ಬುಕ್ಸ್ಗಳು ಕೂಡ ಇವೆ. ಬಟ್ ಈ ಬುಕ್ಸ್ಗಳೆಲ್ಲ ಏನಾಗುತ್ತೆ ಅಂತಂದರೆ ಈ ಜುಡಿಷರಿ ಪ್ರಿಲಿಮ್ಸ್ ರೆಡಿ ರೆಕನರ್ ಅಂತ ಹೇಳುವಂಥ ಬುಕ್ ಇದೆ. ಬಟ್ ವೆರಿ ಶಾರ್ಟ್ ನೋಟಿಸಲ್ಲಿ ವಿ ಕೆ ನಾಟ್ ಸೆಂಡ್ ದೆಮ್. ಓಕೆ, ಸಂಡೇ ಬರುವಂಥ ಮಿನಿಮಮ್ ಒಂದು 7 ದಿನ ತೊಗೊಳತ್ತೆ ಇದು ಮಾಡಲಿಕ್ಕೆ. ಹಾಗೆ ತುಂಬ ಎಮರ್ಜೆನ್ಸಿ ಇದ್ದರೆ ವಿ ಕ್ಯಾನ್ ಸೆಂಡ್ ಇಟ್ ಥ್ರೂ ಕೊರಿಯರ್ ಆನ್ ಪೇಮೆಂಟ್ ಆಫ್ ಎಕ್ಸ್ಟ್ರಾ ಚಾರ್ಜಸಲ್ಲಿ ನಾವು ಸೆಂಡ್ ಮಾಡ್ಬೋದು. ಹೊರತು ನಾರ್ಮಲ್ ಪ್ರೊಸೆಸಲ್ಲಿ ದಿಸ್ ಇಸ್ ನಾಟ್ ಅಡ್ವೈಸಬಲ್ ಅಟ್ ದಿಸ್ ಸ್ಟೇಜ್. ದಿಸ್ ಅ ಫಿಸಿಕಲ್ ಬುಕ್, ಆನ್ಲೈನ್ ಬುಕ್ ಅಲ್ಲ, ಫಿಸಿಕಲ್ ಬುಕ್. ಬಟ್ ಸ್ಟಿಲ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿ ಕ್ಯಾನ್ ಟ್ರೈ ಟು ಸೆಂಡ್ ಇಟ್ ಥ್ರೂ ಕೊರಿಯರ್ ಆನ್ ಪೇಮೆಂಟ್ ಆಫ್ ಎಕ್ಸ್ಟ್ರಾ ಚಾರ್ಜಸ್. ನಾರ್ಮಲ್ ಚಾರ್ಜಸ್ಗಿಂತ ಡೆಲಿವರಿ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಸ್ಟಿಲ್ ವಿ ಕ್ಯಾನ್ ನಾಟ್ ಗ್ಯಾರಂಟಿ ಒಂದೇ ದಿನದಲ್ಲಿ ರೀಚ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಸಂಡೇ ಎಲ್ಲ ಬಂದಿರೋ ಕಾರಣಕ್ಕೆ ವಿ ಕ್ಯಾನ್ ನಾಟ್ ಗ್ಯಾರಂಟಿ ದ್ಯಾಟ್ ಪ್ರಾಂಪ್ಟ್ ಡೆಲಿವರಿ ವಿದಿನ್ ದ ಪ್ರಾಂಪ್ಟ್ ಟೈಮ್. ಓಕೆ, ಸೊ ಇದಿಷ್ಟು ವಾಟ್ ವಿ ಆರ್ ಆಫರಿಂಗ್ ಫಾರ್ ದ ಕರ್ನಾಟಕ ಜುಡಿಷರಿ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ಗೆ ವಿ ಆರ್ ಆಫರಿಂಗ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್ ದಿಸ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಜುಡಿಷರಿ ಎಕ್ಸಾಮ್ ಅಟೆಂಪ್ಟ್ ಮಾಡ್ತಿದ್ದಾರೆ ಅವರಿಗೆ ಈ ವಿಡಿಯೋ ಲಿಂಕನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.